Hi everyone, welcome to my channel. So today we are going to learn about future continuous tense. ಹಿಂದಿನ ಎರಡು ವಿಡಿಯೋಗಳಲ್ಲಿ ನೀವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಹಾಗೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಲರ್ನ್ ಮಾಡಿದ್ದೀರಾ. ಸೊ ಇವತ್ತು ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಲರ್ನ್ ಮಾಡೋಣ ಬನ್ನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳೋಣ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡಬೇಕು, ಅದಕ್ಕೆ ಇರೋ ರೂಲ್ಸ್ ಏನು ಅಂತ. ಓಕೆ, ಸೊ ನಮಗೆ ಇಲ್ಲಿ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ಗೆ ಎರಡು ರೂಲ್ಸ್ ಇದೆ. ಸೊ ಯಾವುದು ಆ ಎರಡು ರೂಲ್ಸ್ ಅಂತ ನೋಡೋಣ ಬನ್ನಿ. ಸೊ ರೂಲ್ಸ್ ನಂಬರ್ 1, ಓಕೆ, ಫಾರ್ ಅನ್ ಆಕ್ಟಿವಿಟಿ ಆರ್ ಅನ್ ಈವೆಂಟ್ ಗೋಯಿಂಗ್ ಆನ್ ಅಟ್ ದ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಇನ್ ದ ಫ್ಯೂಚರ್. ಸೊ ಅಂದರೆ ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ಫ್ಯೂಚರಲ್ಲಿ ಕಂಟಿನ್ಯೂಸ್ ಆಗಿ ನಡೆಯುವಂತಹ ಒಂದು ಆಕ್ಟಿವಿಟಿನ ಹೇಳೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅಂದರೆ ಪ್ರೆಸೆಂಟಲ್ಲ, ಪಾಸ್ಟಲ್ಲೂ ಅಲ್ಲ, ಫ್ಯೂಚರಲ್ಲಿ ನಾಳೆ ಇರ್ಬೋದು, ಮುಂದಿನ ತಿಂಗಳಿರ್ಬೋದು, ಅಥವಾ ಯಾವಾಗಲೇ ಇರ್ಬೋದು, ಫ್ಯೂಚರಲ್ಲಿ ಕಂಟಿನ್ಯೂಯಸ್ ಆಗಿ ನಡೆಯುವಂತಹ ಆಕ್ಟಿವಿಟಿನ ನಾವು ಹೇಳೋದಕ್ಕೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಹಾಗೆ ಇದಕ್ಕೆ ಇನ್ನೊಂದು ರೂಲ್ಸ್ ಇದೆ, ಎರಡನೇ ರೂಲ್ಸು. ಅದೇನಂದರೆ ಫಾರ್ ದ ಆಕ್ಷನ್ಸ್ ಆರ್ ಈವೆಂಟ್ಸ್ ದಟ್ ಹ್ಯಾವ್ ಅರೇಂಜ್ಡ್ ಆರ್ ಪ್ಲ್ಯಾನ್ ಟು ಡೂ. ಸೊ ಇದನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲೂ ನೀವು ನೋಡಿದ್ದೀರಾ. ಇದನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ಫ್ಯೂಚರಲ್ಲಿ ನಡೆಯುವಂತಹ ಪ್ಲ್ಯಾನೆಡ್ ಆಕ್ಟಿವಿಟಿಗೆ ಯೂಸ್ ಮಾಡ್ತೀವಿ ಅಂತ. ಹಾಗೆ ಈ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸನ್ನು ಕೂಡ ನಾವು ಫ್ಯೂಚರಲ್ಲಿ ನಡೆಯುವಂತಹ ಪ್ಲ್ಯಾನೆಡ್ ಆರ್ ಅರೇಂಜ್ಡ್ ಆಕ್ಟಿವಿಟೀಸ್ನ ಹೇಳೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಓಕೆ, ಅದಕ್ಕೆ ಆಮೇಲೆ ಬರೋಣ. ಫಸ್ಟ್ ನಮ್ಮ ಮೊದಲನೇ ರೂಲ್ಸ್ ಏನಿದೆ ಅಲ್ಲ, ಅಂದರೆ ಫ್ಯೂಚರಲ್ಲಿ ನಡೆಯುವಂತಹ ಕಂಟಿನ್ಯೂಯಸ್ ಆಕ್ಟಿವಿಟಿಗೆ ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ಯೂಸ್ ಮಾಡ್ತೀವಿ ಅಂತ. ಸೊ ಅದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಸೊ ನಿಮ್ಗೆ ಗೊತ್ತೇ ಇದೆ, ಯಾವುದೇ ಸೆಂಟೆನ್ಸಲ್ಲಿ ನಮಗೆ 3 ಟೈಪ್ಸ್ ಇದೆ: ಪಾಸಿಟಿವ್, ನೆಗೆಟಿವ್ ಮತ್ತು ಕ್ವೆಶನ್ ಅಂತ. ಓಕೆ, ಸೊ ಇದನ್ನು ಹೇಗೆ ಮಾಡೋದು, ಏನು ಇದರ ಟೆನ್ಸ್ ಫಾರ್ಮುಲಾ, ಲೆಟ್ಸ್ ಟೇಕ್ ಅ ಲುಕ್ ಅಟ್ ಬೋರ್ಡ್. ಓಕೆ, ಸೊ ಇಲ್ಲಿ ಪಾಸಿಟಿವ್ ಅಂತ ಬಂದಾಗ, ಓಕೆ, ಪಾಸಿಟಿವ್ ಅಲ್ಲಿ ಬಂದಾಗ ನಿಮಗೆ ನೌನ್ ಆರ್ ಪ್ರನೌನ್ ಇದು ನಿಮಗೆ ಗೊತ್ತೇ ಇದೆ: ಐ, ಹಿ, ಶಿ, ಇಟ್, ವಿ, ಯು, ದೇ. ಓಕೆ, ಸೊ ಹಾಗೆ ಇಲ್ಲಿ ನೀವು ಪ್ರೆಸೆಂಟ್ ಕಂಟಿನ್ಯೂಯಸ್ ನಿಮ್ಗೆ ಜ್ಞಾಪಕ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ ಆಮ್, ಈಸ್, ಆರ್ನ ನೀವು ಯೂಸ್ ಮಾಡಿದ್ರಿ. ಹಾಗೆ ಪಾಸ್ಟ್ ಕಂಟಿನ್ಯೂಯಸ್ ಅಲ್ಲಿ ನೀವು ವಾಸ್ ಮತ್ತು ವರ್ನ ಯೂಸ್ ಮಾಡಿದ್ರಿ. ಆದರೆ ಈ ಒಂದು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ನೀವು ವಿಲ್ ಬಿನ ಯೂಸ್ ಮಾಡಬೇಕು. ಓಕೆ, ಸೊ ವಿಲ್ ಬಿ ಆದಮೇಲೆ ಬೇಸ್ ವರ್ಬ್ ಇರುತ್ತೆ, ಅದಕ್ಕೆ INGನ ಆ್ಯಡ್ ಮಾಡಿದರೆ ಸಾಕು, ಇಲ್ಲಿಗೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ಪಾಸಿಟಿವ್ ಸೆಂಟೆನ್ಸ್ ಫಾರ್ಮೇಷನ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ನೌನ್ ಆರ್ ಪ್ರನೌನ್, ವಿಲ್ ಬಿ, ಬೇಸ್ ವರ್ಬ್ಗೆ ING. ಓಕೆ, ಈಗ ಹೇಗೆ ನೌನ್ ಆರ್ ಪ್ರನೌನ್ ಐ, ವಿಲ್ ಬಿ ಎಲ್ಲಾದ್ರ ಜೊತೆ ಯೂಸ್ ಮಾಡ್ಬೋದು. ಯಾವ ಪರ್ಸನ್, ಐ, ಹಿ, ಶಿ, ಇಟ್, ವಿ, ಯು, ದೇ, ಎಲ್ಲಾದ್ರ ಜೊತೆನೂ ನೀವು ವಿಲ್ ಬಿನ ಯೂಸ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್, ಐ ವಿಲ್ ಬಿ ರೀಡಿಂಗ್. ಓಕೆ, ಐ ವಿಲ್ ಬಿ ರೀಡಿಂಗ್ ಅಂದರೆ ಏನು, ನಾನು ಓದ್ತಾ ಇರ್ತೀನಿ ಅಂತ. ಐ ವಿಲ್ ಬಿ ರೀಡಿಂಗ್. ಹಿ ವಿಲ್ ಬಿ ರೈಟಿಂಗ್, ಅವನು ಬರಿತಾ ಇರ್ತಾನೆ. ಶಿ ವಿಲ್ ಬಿ ಲರ್ನಿಂಗ್, ಅವಳು ಕಲಿತಾ ಇರ್ತಾಳೆ. ಓಕೆ, ಇಟ್ ವಿಲ್ ಬಿ ವರ್ಕಿಂಗ್, ಅದು ವರ್ಕ್ ಮಾಡ್ತಾ ಇರುತ್ತೆ. ವಿ ವಿಲ್ ಬಿ ಗೋಯಿಂಗ್, ನಾವು ಹೋಗ್ತಾ ಇರ್ತೀವಿ. ಯು ವಿಲ್ ಬಿ ವಾಕಿಂಗ್, ನೀವು ವಾಕ್ ಮಾಡ್ತಾ ಇರ್ತೀರ. ದೇ ವಿಲ್ ಬಿ ರೀಡಿಂಗ್, ಅವರು ಓದ್ತಾ ಇರ್ತಾರೆ. ಸೊ ಇದೆಲ್ಲ ಯಾವಾಗ ಇದು ಫ್ಯೂಚರಲ್ಲಿ ಕಂಟಿನ್ಯೂಸ್ ಆಗಿ ನಡೀತಿತ್ತೆ ಅಂತ ಹೇಳೋಕ್ಕೆ. ಬೇಬಿ ನಾಳೆ ನಡೀತಿರ್ಬೋದು, ಇವತ್ತು ಸಾಯಂಕಾಲ ನಡಿಬೋದು, ಯಾವಾಗ ಬೇಕಾದ್ರೂ ನಡಿಬೋದು. ಓಕೆ, ಸೊ ಹಾಗೆ ಇದರ ಒಂದು ನೆಗೆಟಿವ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನೌನ್ ಆರ್ ಪ್ರನೌನ್ ಹೀಗೆ, ಮತ್ತು ಇಲ್ಲಿ ವಿಲ್ ಬಿ ಇದೆ ಅಲ್ಲ, ಇಲ್ಲಿ ವಿಲ್ ನಾಟ್ ಬಿ ಅಂತ ಆಗುತ್ತೆ. ಅದನ್ನೇ ನಾವು ಶಾರ್ಟ್ ಫಾರ್ಮಲ್ಲಿ ಬರೆದಾಗ ವೋಂಟ್ ಬಿ ಅಂತ, ವೋಂಟ್ ಬಿ. ಓಕೆ, ಪ್ಲಸ್ ಬೇಸ್ ವರ್ಬ್ಗೆ ING ಅನ್ನು ಹಾಕ್ಕೊಳ್ಳಿ. ಸೊ ಅಲ್ಲಿಗೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ನೆಗೆಟಿವ್ ಆಗುತ್ತೆ. ಅಂದರೆ ಇಲ್ಲಿ ನೋಡಿ, ಐ ವಿಲ್ ಬಿ ರೀಡಿಂಗ್, ಐ ವಿಲ್ ಬಿ ರೀಡಿಂಗ್. ಐ ವಿಲ್ ನಾಟ್ ಬಿ ರೀಡಿಂಗ್, ನಾನು ಓದ್ತಾ ಇರೋದಿಲ್ಲ. ಹಿ ವಿಲ್ ಬಿ ರೈಟಿಂಗ್, ಹಿ ವಿಲ್ ನಾಟ್ ಬಿ ರೈಟಿಂಗ್, ಅವನು ಬರಿತಾ ಇರೋದಿಲ್ಲ. ಓಕೆ, ಶಿ ವಿಲ್ ಬಿ ಲರ್ನಿಂಗ್, ಶಿ ವಿಲ್ ನಾಟ್ ಬಿ ಲರ್ನಿಂಗ್, ಅವಳು ಕಲಿತಾ ಇರಲ್ಲ ಅಂತ. ಓಕೆ, ಇಟ್ ವಿಲ್ ಬಿ ವರ್ಕಿಂಗ್, ಇಟ್ ವಿಲ್ ನಾಟ್ ಬಿ ವರ್ಕಿಂಗ್, ಅದು ವರ್ಕ್ ಮಾಡ್ತಾ ಇರಲ್ಲ ಅಂತ. ಓಕೆ, ವಿ ವಿಲ್ ಬಿ ಗೋಯಿಂಗ್, ವಿ ವಿಲ್ ನಾಟ್ ಬಿ ಗೋಯಿಂಗ್, ನಾವು ಹೋಗ್ತಾ ಇರಲ್ಲ. ಯು ವಿಲ್ ಬಿ ವಾಕಿಂಗ್, ಯು ವಿಲ್ ನಾಟ್ ಬಿ ವಾಕಿಂಗ್, ಅಂದರೆ ನೀವು ವಾಕ್ ಮಾಡ್ತಾ ಇರಲ್ಲ. ದೇ ವಿಲ್ ಬಿ ರೀಡಿಂಗ್, ದೇ ವಿಲ್ ನಾಟ್ ಬಿ ರೀಡಿಂಗ್, ಅವರು
ಓದ್ತಾ ಇರೋದಿಲ್ಲ ಅಂತ. ಓಕೆ, ಗೊತ್ತಾಯ್ತಲ್ಲ. ನೌನ್ ಆರ್ ಪ್ರೊನೌನ್ ವಿಲ್ ನಾಟ್ ಬಿ ಅಥವಾ ವೋಂಟ್ ಬಿ ಪ್ಲಸ್ ಬೇಸ್ ವರ್ಬ್ಗೆ ING ಹಾಕೊಂಡ್ರೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ನೆಗೆಟಿವ್ ಫಾರ್ಮ್ ಆಗುತ್ತೆ. ಸೊ ಇದನ್ನೇ ಕ್ವೆಶನ್ ಮಾಡೋದು ಹೇಗೆ? ಓಕೆ, ಇದನ್ನ ಕ್ವೆಶನ್ ಮಾಡೋದು ಹೇಗೆ? ಓಕೆ, ಇಲ್ಲಿ ನಾವು ಸ್ವಲ್ಪ ನೋಡ್ಕೋಬೇಕು. ಕ್ವೆಶನ್ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ಕ್ವೆಶನ್ ಬಂದು ಇಲ್ಲಿ ವಿಲ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ವಿಲ್ ಫಸ್ಟ್ ಹಾಕೋಬೇಕು, ಆಮೇಲೆ ನೌನ್ ಆರ್ ಪ್ರೊನೌನ್ ಬರುತ್ತೆ. ಓಕೆ, ಐ, ಹಿ, ಶಿ, ಇಟ್, ವಿ ಇದೆ. ಅದಾದ್ಮೇಲೆ ಬಿ ಹಾಕಬೇಕು. ನೆಕ್ಸ್ಟ್ ಬೇಸ್ ವರ್ಬ್ಗೆ ING ನ ಆಡ್ ಮಾಡಬೇಕು. ಓಕೆ, ವಿಲ್, ನೌನ್ ಆರ್ ಪ್ರೊನೌನ್, ಬಿ, ಆಮೇಲೆ ಬೇಸ್ ವರ್ಬ್ಗೆ ING. ಓಕೆ, ಫಾರ್ ಎಕ್ಸಾಂಪಲ್, I will be reading, I will not be reading, will I be reading? ನಾನು ಓದ್ತಾ ಇರ್ತೀನ. ಓಕೆ, he will be writing, he will not be writing, will he be writing? ಅವನು ಬರೀತಾ ಇರ್ತಾನ. ಓಕೆ, she will be learning, she will not be learning, will she be learning? ಅವಳು ಕಲಿತಾ ಇರ್ತಾಳ. ಓಕೆ, it will be working, it will not be working, ವಿಲ್ ಇಟ್ ಬಿ ವರ್ಕಿಂಗ್? ಓಕೆ, ಅದು ಕೆಲಸ ಮಾಡ್ತಾ ಇರುತ್ತಾ. ಓಕೆ, ಹಾಗೆ ವಿ ವಿಲ್ ಬಿ ಗೋಯಿಂಗ್, ವಿ ವಿಲ್ ನಾಟ್ ಬಿ ಗೋಯಿಂಗ್, ವಿಲ್ ವಿ ಬಿ ಗೋಯಿಂಗ್? ನಾವು ಹೋಗ್ತಾ ಇರ್ತೀವ. ಓಕೆ, ಯು ವಿಲ್ ಬಿ ವಾಕಿಂಗ್, ಯು ವಿಲ್ ನಾಟ್ ಬಿ ವಾಕಿಂಗ್, ವಿಲ್ ಯು ಬಿ ವಾಕಿಂಗ್? ನೀವು ವಾಕ್ ಮಾಡ್ತಾ ಇರ್ತೀರಾ. ಓಕೆ, ದೇ ವಿಲ್ ಬಿ ರೀಡಿಂಗ್, ದೇ ವಿಲ್ ನಾಟ್ ಬಿ ರೀಡಿಂಗ್, ವಿಲ್ ದೇ ಬಿ ರೀಡಿಂಗ್? ಅವರು ಓದ್ತಾ ಇರ್ತಾರ. ನೋಡಿ, ಈ ತರ. ಓಕೆ, ಇದನ್ನ ಫ್ಯೂಚರ್ ಕಂಟಿನ್ಯೂಯಸ್ ಸೆಂಟೆನ್ಸ್ ಫಾರ್ಮೇಶನ್ ಅಂತ ಹೇಳ್ತಾರೆ. ಸೊ ಒಂದ್ಸಲಿ ಪ್ರಾಕ್ಟೀಸ್ ಮಾಡ್ಬಿಡೋಣ ಬನ್ನಿ ಇನ್ನೊಂದ್ಸಲಿ. ಓಕೆ, ನೋಡಿ, ಐ ವಿಲ್ ಬಿ ರೀಡಿಂಗ್, ಓಕೆ, ಐ ವಿಲ್ ನಾಟ್ ಬಿ ರೀಡಿಂಗ್, ವಿಲ್ ಐ ಬಿ ರೀಡಿಂಗ್? ಮತ್ತೆ ನಿಮಗೆ ಇಲ್ಲಿ ಕ್ವೆಶನ್ ಅಲ್ಲಿ ಒಂದು ಜ್ಞಾಪಕ ಇರಲಿ, ಇದು ವಿಲ್ ಯು ಬಿ ಅಂತ ಜಾಸ್ತಿ ಯೂಸ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ವಿಲ್ ಯು ಬಿ ರೀಡಿಂಗ್, ವಿಲ್ ಯು ಬಿ ರೈಟಿಂಗ್, will you be learning, will you be working, will you be going, will you be walking? ಸೊ ನೋಡಿ, ಈ ತರ. ಓಕೆ, ಸೊ ಇದು ಹೇಳಿದ್ನಲ್ಲ, ಇದು ಫಸ್ಟ್ ಟೈಪ್ ಆಫ್ ಯೂಸೇಜ್, ಅಂದ್ರೆ ಫ್ಯೂಚರ್ ಅಲ್ಲಿ ನಡೀತಾ ಇರುತ್ತಂತ ಆ ಆಕ್ಟಿವಿಟೀಸ್ಗೋಸ್ಕರ. ಫಾರ್ ಎಕ್ಸಾಂಪಲ್ ನೋಡೋಣ ಬನ್ನಿ, ಇಲ್ಲಿ ತಗೊಳ್ಳಿ. ಓಕೆ, ನಾನು ಹೇಳಿದೆ ಮೊದಲೇ ಐ ವಿಲ್ ಬಿ ರೀಡಿಂಗ್. ಸೊ ಫಾರ್ ಎಕ್ಸಾಂಪಲ್, ಡೋಂಟ್, ಇದನ್ನ ಯಾವ ರೀತಿ ನಾವು ಪ್ರತಿದಿನ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡಿ. ಐ ವಿಲ್ ಬಿ ರೀಡಿಂಗ್ ಅಂತ ಇದೆ. ಇದೇನು? ಫ್ಯೂಚರ್ ಅಲ್ಲಿ ನಾನು ಮಾಡುವಂಥ ಕಂಟಿನ್ಯೂಸ್ ಆಕ್ಟಿವಿಟಿ. ಎಕ್ಸಾಂಪಲ್, ಡೋಂಟ್ ಕಾಲ್ ಮೀ ಬಿಟ್ವೀನ್ 9 PM to 10 PM. ಓಕೆ, ಡೋಂಟ್ ಕಾಲ್ ಮೀ ಬಿಟ್ವೀನ್ 9 PM to 10 PM. ದಟ್ ಟೈಮ್ ಐ ವಿಲ್ ಬಿ ರೀಡಿಂಗ್. ಓಕೆ, ಐ ವಿಲ್ ಬಿ ರೀಡಿಂಗ್. ಓಕೆ, ಸೊ ಈ ರೀತಿ ಐ ವಿಲ್ ಬಿ ರೀಡಿಂಗ್ ಅಂತ ನೀವು ಮಾಡಬಹುದು. ಇನ್ನೊಂದು, ಓಕೆ, ಸೊ tomorrow, this time tomorrow, I will be going to Mysore. ನಾಳೆ ಇಷ್ಟೊತ್ತಿಗೆ ನಾನು ಮೈಸೂರಿಗೆ ಹೋಗ್ತಾ ಇರ್ತೀನಿ ಅಂತ ಹೇಳ್ಬೇಕಾರೆ ಹೆಂಗೆ? ಐ ಆಮ್ ಗೋಯಿಂಗ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇವಾಗ ನೀವು ಹೋಗ್ತಾ ಇಲ್ಲ. ಐ ವಾಸ್ ಗೋಯಿಂಗ್ ಅಂತೂ ಹೇಳಕ್ಕಾಗಲ್ಲ, ಯಾಕಂದ್ರೆ ನೀವು ನೆನ್ನೆ ಹೋಗ್ಲಿಲ್ಲ, ನಾಳೆ ಹೋಗ್ತಾ ಇರೋದು. ಸೊ ನಾಳೆ ಹೋಗ್ತಾ ಇರ್ತೀನಿ ಅಂತ ನೀವು ಹೇಳ್ಬೇಕಾದ್ರೆ ಟುಮಾರೋ ಅಟ್ ದಿಸ್ ಟೈಮ್ ಐ ವಿಲ್ ಬಿ ಗೋಯಿಂಗ್ ಟು, ಐ ವಿಲ್ ಬಿ ಗೋಯಿಂಗ್ ಟು ಮೈಸೂರು ಅಂತ ಹೇಳ್ಬೋದು. ಓಕೆ, ಸೊ ಹಾಗೇನೆ ಟುಡೇ ಈವ್ನಿಂಗ್ at 6 PM I will be walking in the park. I will be walking in the park ಅಂತ. ಓಕೆ, ಹಾಗೆ ಇನ್ನೊಂದು ಸೆಂಟೆನ್ಸ್ ತಗೊಳ್ಳೋಣ. ಓಕೆ, ಶಿ ಇಟ್ಟಿಂದ ಒಂದು ತಗೊಳ್ಳೋಣ. ಓಕೆ, don't call her right now. Okay, don't call her right now, she will be working. Okay, ಅವಳು ವರ್ಕ್ ಮಾಡ್ತಾ ಇರ್ತಾಳೆ ಅಂತೇಳಿ. ಓಕೆ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ನೀವು ಹೇಳ್ಬೋದು, ಪ್ಲೀಸ್ ಕಮ್ ಅಂಡ್ ಮೀಟ್ ಮೀ ಬಿಟ್ವೀನ್ 8 PM to 9 PM. ದಟ್ ಟೈಮ್ ಐ ವಿಲ್ ನಾಟ್ ಬಿ ಹ್ಯಾವಿಂಗ್ ಮೈ ಡಿನ್ನರ್. ನಾನು ಡಿನ್ನರ್ ಮಾಡ್ತಾ ಇರಲ್ಲ. ಹಾಗೆ ಇದನ್ನ ಇನ್ನೊಂದು ಪಾಸಿಟಿವ್ ಆಗು ಹೇಳ್ಬೋದು. ಓಕೆ, ಪ್ಲೀಸ್ ಕಮ್ ಅಂಡ್ ಮೀಟ್ ಮೀ ಬಿಟ್ವೀನ್ 9 PM to 10 PM. ದಟ್ ಟೈಮ್ ಐ ವಿಲ್ ಬಿ ಫ್ರೀ ಅಂಡ್ ಐ ವಿಲ್ ಬಿ ಹ್ಯಾವಿಂಗ್ ಮೈ ಡಿನ್ನರ್. ಓಕೆ, ಡಿನ್ನರ್ ಮಾಡ್ತಾ ಮಾತಾಡ್ಬೋದು ಅಂತ. ಐ ವಿಲ್ ಬಿ ಹ್ಯಾವಿಂಗ್ ಮೈ ಡಿನ್ನರ್ ಮಾಡ್ತಾ ಇರ್ತೀನಿ ಅಂತ. ಓಕೆ, ಸೊ ನಾನು ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳ್ಬೇಕಾದ್ರೆ ಐ ವಿಲ್ ಬಿ ವರ್ಕಿಂಗ್. ಸೊ ಈ ರೀತಿ ಮತ್ತೆ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ಐ ಡೋಂಟ್ ವಾಂಟ್ ಟು ಮೀಟ್ ಎನಿಬಡಿ
during the evening. I don't want to meet anybody in the evening because that time I will be studying. ನಾನು ಅಷ್ಟೊತ್ತಿಗೆ ಸ್ಟಡಿ ಮಾಡ್ತಾ ಇರ್ತೀನಿ ಅಂತ. ಇಷ್ಟೇ ಈ ಟೆನ್ಸ್, ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಈ ಟೆನ್ಸ್ ಅಲ್ಲಿ ನಾವು ನೆಕ್ಸ್ಟ್ ಫ್ಯೂಚರ್ ಅಂದ್ರೆ ಫ್ಯೂಚರಲ್ಲಿ ಅಂದ್ರೆ ಇವಾಗ ಮಾತಾಡ್ತಾ ಇರೋ ಟೈಮ್ ಬಿಟ್ಟು ಮುಂದಕ್ಕೆ, ಇಟ್ ಮೇ ಬಿ 1 hour ಆಗಿರ್ಬೋದು, 1 ನಿಮಿಷ ಆಗಿರ್ಬೋದು, ಅಥವಾ ಒಂದು ವರ್ಷ ಆದ್ರೂ ಆಗಿರ್ಬೋದು, ಒಂದು ತಿಂಗಳಾದ್ರೂ ಆಗಿರ್ಬೋದು. ಓಕೆ, ಸೊ ಆ ರೀತಿ ನಾವು ಹೇಳುವಾಗ, ಆ ಕಂಟಿನ್ಯೂಸ್ ಆಗಿ ಮಾಡುವಂತಹ ಆಕ್ಟಿವಿಟಿ ಹೇಳುವಾಗ ನಾವು ಈ ಟೆನ್ಸ್ ನ ಯೂಸ್ ಮಾಡ್ತೀವಿ. ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನ ಮೊದಲನೇ ಒಂದು ಯೂಸೇಜ್. ಓಕೆ, ಅಂದ್ರೆ ದಟ್ ಆಕ್ಟಿವಿಟಿ ಗೋಯಿಂಗ್ ಆನ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಇನ್ ದ ಫ್ಯೂಚರ್. ಸೊ ಅದು ಇನ್ನೊಂದಿದೆ, ಫಾರ್ ದ ಆಕ್ಷನ್ಸ್ ಆರ್ ಇವೆಂಟ್ ದಟ್ ಹ್ಯಾವ್ ಅರೇಂಜ್ಡ್ ಆರ್ ಪ್ಲಾನ್ ಟು ಡೂ. ಸೊ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ನ ಮಾಡುವಾಗ ನಾನು ಹೇಳಿದ್ದೆ. ಓಕೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ನ ನಾವು ಏನಾದರೂ ಒಂದು ಪ್ಲಾನ್ ಮಾಡ್ಕೊಂಡಿದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಮೈಸೂರ್ ನೆಕ್ಸ್ಟ್ ಮಂತ್ ಅಂತ. ಐ ಆಮ್ ಗೋಯಿಂಗ್ ಟು ಮೈಸೂರ್ ನೆಕ್ಸ್ಟ್ ಮಂತ್ ಹೋಗೋದಕ್ಕೆ ನಾನು ಇವಾಗಲೇ ಐ ಆಮ್ ಗೋಯಿಂಗ್ ಟು ಅಂತ ಹೇಳ್ತಾ ಇದ್ದೀನಿ, ಹೇಳ್ಬೋದು, ನೋ ಪ್ರಾಬ್ಲಮ್. ಫ್ಯೂಚರ್ಗೆ ನಾವು ಯಾಕಂದ್ರೆ ಅದನ್ನ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿರ್ತೀವಿ, ಆಲ್ರೆಡಿ ಅರೇಂಜ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಐ ಆಮ್ ಗೋಯಿಂಗ್ ಟು ಮೈಸೂರ್ ನೆಕ್ಸ್ಟ್ ಮಂತ್ ಅಂತ ಹೇಳ್ಬೋದು. ಓಕೆ, ಐ ಆಮ್ ನಾಟ್ ಕಮಿಂಗ್ ಟು ಆಫೀಸ್ ಟುಮಾರೋ ಅಂತ ಹೇಳ್ಬೋದು. ಐ ಆಮ್ ನಾಟ್ ಕಮಿಂಗ್ ಟು ಆಫೀಸ್ ಯಾಕಂದ್ರೆ ನಂಗೆ ಡಿಸೈಡ್ ಮಾಡಿದ್ದೀನಿ ಅಥವಾ ಬೇರೆ ಏನೋ ಅರೇಂಜ್ ಮಾಡ್ಕೊಂಡಿದ್ದೀನಿ, ಸೊ ಹಂಗಾಗಿ ನಾನು ಬರ್ತಾ ಇಲ್ಲ. ಐ ಆಮ್ ನಾಟ್ ಕಮಿಂಗ್ ಟು ಆಫೀಸ್ ಟುಮಾರೋ. ಹಾಗೆ ಬರ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಐ ಆಮ್ ಕಮಿಂಗ್ ಟು ಆಫೀಸ್ ಟುಮಾರೋ ಅಂತ. ಓಕೆ, ಹಾಗೆ ವಿ ಆರ್ ಹ್ಯಾವಿಂಗ್ ಡಿನ್ನರ್ ಟುಡೇ ಈವ್ನಿಂಗ್, ವಿ ಆರ್ ಹ್ಯಾವಿಂಗ್ ಡಿನ್ನರ್ ದಿಸ್ ಈವ್ನಿಂಗ್ ಅಂತ ಹೇಳ್ಬೋದು. ಸೊ ಹಾಗೆ ಪ್ರೆಸೆಂಟ್ ಕಂಟಿನ್ಯೂಸ್ನ ನಾವು ಯೂಸ್ ಮಾಡ್ಬೋದಲ್ಲ, ಹಾಗೇನೆ ಇನ್ ದ ಸೇಮ್ ವೇ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಟುಮಾರೋ ದಿಸ್ ಟೈಮ್ ಐ ವಿಲ್ ಬಿ ಗೋಯಿಂಗ್ ಟು ಬ್ಯಾಂಗ್ಳೂರ್. ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇರ್ತೀನಿ ಅಂತ. ಹಾಗೆ ನಾವು ಹೇಳುವುದು ಐ ವಿಲ್ ಬಿ ಕಮಿಂಗ್ ಟು ಆಫೀಸ್ ಟುಮಾರೋ. ನಾಳೆ ಆಫೀಸಿಗೆ ಬರ್ತಾ ಇದ್ದೀನಿ ಅಂದರೆ ಬರೋ ಅಂಥ ಯೋಚನೆ ಇದೆ, ನಾನು ಬರೋದಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ. ನಾಳೆ ಆಫೀಸ್ಗೆ ಬರ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಐ ವಿಲ್ ನಾಟ್ ಬಿ ಕಮಿಂಗ್ ಟು ಆಫೀಸ್ ಟುಮಾರೋ ಅಂತ ಹೇಳ್ಬೋದು. ಹಾಗೆ ಈವ್ನಿಂಗ್ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಾ, ಓಕೆ, ಒಂದು ಮ್ಯಾರೇಜ್ಗೆ ಹೋಗ್ಬೇಕು ಅಂತೇಳಿ, ಆಗ 2 ಥರ ಹೇಳ್ಬೋದು. ಒಂದು ಥರ ಅಂದರೆ ನೀವು ಹೇಗೆ ಹೇಳ್ಬೋದು ಅಂದರೆ ಐ ಆಮ್ ಗೋಯಿಂಗ್ ಟು ಮ್ಯಾರೇಜ್ ಅಂತ ಹೇಳ್ಬೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಇಲ್ಲ ಅಂದರೆ ಈ ಟೆನ್ಸ್ ಯೂಸ್ ಮಾಡಿ ಹೇಳ್ಬೋದು, ಐ ವಿಲ್ ಬಿ ಗೋಯಿಂಗ್ ಟು ಮ್ಯಾರೇಜ್ ಅಂತ. ಸೊ ದಿಸ್ ಈವ್ನಿಂಗ್ ಐ ವಿಲ್ ಬಿ ಗೋಯಿಂಗ್ ಟು ಮ್ಯಾರೇಜ್, ಆ ಥರ. ಸೊ ಐ ವಿಲ್ ಬಿ ಗೋಯಿಂಗ್ ಟು ಮ್ಯಾರೇಜ್, ಐ ವಿಲ್ ಬಿ ಗೋಯಿಂಗ್ ಟು ಆಫೀಸ್. ಅಂದರೆ ನೀವು ಪ್ಲಾನ್ ಮಾಡ್ಕೊಂಡಿರುವಂತಹ ಒಂದು ಆಕ್ಟಿವಿಟೀಸ್ ಹೇಳೋದಕ್ಕೆ ಇದನ್ನೇ ಯೂಸ್ ಮಾಡ್ಬೋದು. ಫಾರ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ದಿಸ್ ವೀಕೆಂಡ್ ವಿ ಆರ್ ಗೋಯಿಂಗ್ ಟು ಊಟಿ ಅಂತ. ಓಕೆ, ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆಯಿತು. ಅದನ್ನೇ ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ಹೇಳಿದ್ರೆ ದಿಸ್ ವೀಕೆಂಡ್ ವಿ ವಿಲ್ ಬಿ ಗೋಯಿಂಗ್ ಟು ಊಟಿ. ಓಕೆ, ವಿ ಆರ್ ಗೋಯಿಂಗ್ ಟು ಊಟಿ ಆರ್ ವಿ ವಿಲ್ ಬಿ ಗೋಯಿಂಗ್ ಟು ಊಟಿ. ಓಕೆ, we are having dinner this evening or we will be having dinner this evening. Okay, so we are going to museum on Monday or we will be going to museum on Monday. Will be going to ಅಂತಾದ್ರೂ ಮಾಡಿ, are going to ಅಂತಾದ್ರೂ ಮಾಡಿ. ಬಟ್ ನಿಮಗೆ ಜ್ಞಾಪಕ ಇರಲಿ, ಯಾವ ಆಕ್ಟಿವಿಟೀಸ್ನ ನೀವು ಆಲ್ರೆಡಿ ಅರೇಂಜ್ ಮಾಡ್ಕೊಂಡಿರ್ತೀರಾ ಅಥವಾ ಪ್ಲಾನ್ ಮಾಡ್ಕೊಂಡಿರ್ತೀರಾ ಅಂಥ ಆಕ್ಟಿವಿಟೀಸ್ನ ನೀವು ಹೇಳುವಾಗ ವಿಲ್ ಬಿ ಗೋಯಿಂಗ್ ಟುನ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಇದನ್ನ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರೀತಾರೆ. ಇಲ್ಲಿ ಮೇಜರ್ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಟೆನ್ಸ್ ಫಾರ್ಮುಲಾ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ಹೇಳಿ, ಮತ್ತೆ ಇದನ್ನ ಫ್ಯೂಚರ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಡೆಯೋ ಆಕ್ಟಿವಿಟಿಗೆ ಮಾತ್ರ ಯೂಸ್ ಮಾಡಿ, ಪ್ರೆಸೆಂಟ್ಗಾಗಲಿ ಪಾಸ್ಟ್ಗಾಗಲಿ ಯೂಸ್ ಮಾಡಬೇಡಿ. ಮತ್ತೆ ಈ ವರ್ಡ್ಸ್ ಜ್ಞಾಪಕ ಇಟ್ಕೊಳ್ಳಿ, ವಿಲ್ ಬಿ ಮತ್ತೆ ವಿಲ್ ನಾಟ್ ಬಿ, ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತೇಳಿ. ಸೊ ಟೆನ್ಸ್ ಫಾರ್ಮುಲಾ ಒಂದು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಯು ಕ್ಯಾನ್ ಈಸಿಲಿ ಲರ್ನ್ ದ ಟೆನ್ಸ್. ಓಕೆ, ಪ್ರತಿದಿನ ನೀವು ಯೂಸ್ ಮಾಡ್ಬೋದು ಈ ಟೆನ್ಸ್ನ. ಸೊ ಐ ಹೋಪ್ ನಿಮಗೆ ಈ ಟೆನ್ಸ್ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಂತೀನಿ. ಜಸ್ಟ್ ನೀವು ಟೆನ್ಸ್ ರೂಲ್ಸ್ ಕಲ್ತ್ಕೊಂಡಿದ ತಕ್ಷಣ ಟೆನ್ಸಲ್ಲಿ ಎಕ್ಸ್ಪರ್ಟ್ ಆಗೋಕ್ಕಾಗಲ್ಲ. ಅದನ್ನ ಡೈಲಿ ಅಪ್ಲೈ ಮಾಡಬೇಕು, ಡೈಲಿ ಅದನ್ನ ಮಾತಾಡೋಕ್ಕೆ ಟ್ರೈ ಮಾಡಬೇಕು, ಚಿಕ್ಕ ಸೆಂಟೆನ್ಸ್ ನೀವು ಮಾಡಬೇಕು. ಸೊ ವೆನ್ ಯು try to make sentences, okay, when you try to speak short sentences, so definitely you will get expert in that. ಸೊ ಕಮಾಂಡ್, ಇಂಗ್ಲಿಷ್ ಮೇಲಿನ ಕಮಾಂಡ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯೂಸ್ ಮಾಡಿ, ಯಾವುದೇ ಟೆನ್ಸ್ನ ಒಂದೊಂದೇ ಸೆಂಟೆನ್ಸ್ ತಗೊಂಡು ಯೂಸ್ ಮಾಡಿ. ಅದು ತಪ್ಪಾದ್ರೂ ಚಿಂತೆ ಇಲ್ಲ, ಪ್ರಾಬ್ಲಮ್ ಇಲ್ಲ, ಬಟ್ ಕರೆಕ್ಷನ್ ನೆಕ್ಸ್ಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಐ ಹೋಪ್ ಯು ಲೈಕ್ಡ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ಲ ಏನು ಮಾಡ್ತೀರಾ ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರೋರ ಜೊತೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟೆನ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ
Take care. Have a nice day. Bye.